ಫ್ರೆಂಡ್ಸ್, ನೀವೇನಾದ್ರೆ ವಾಟ್ಸ್ಆಪ್ ನ ಯೂಸ್ ಮಾಡುವಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಂತ ಹೇಳಿದ್ರೆ, ನೀವು ಯಾರದೇ ಒಬ್ಬ ವ್ಯಕ್ತಿಯ ಚಾಟ್ ಓಪನ್ ಮಾಡಿದ್ರು ನಿಮಗೆ ಅದರಲ್ಲಿ ಒಂದು ಮೆಸೇಜ್ ತೋರಿಸುತ್ತೆ. ಏನಂತ ಹೇಳಿದ್ರೆ, ಈ ಒಂದು ಮೆಸೇಜ್ ಮತ್ತೆ ಕಾಲ್ಸ್ ಏನಿದೆ ಸೊ ಇದು ಎಂಡ್ ಟು ಎನ್ಕ್ರಿಪ್ಟೆಡ್ ಆಗಿದೆ ಅಂತ. ಸೊ ಈ ಒಂದು ಎಂಡ್ ಟು ಎನ್ಕ್ರಿಪ್ಟೆಡ್ ಅಂದ್ರೆ ಎಂತ, ಸೊ ಇದು ಯಾಕೆ ಯೂಸ್ ಮಾಡಲಾಗುತ್ತೆ, ಸೊ ಇದರ ಒಂದು ಕೆಲಸ ಏನು, ಮೇನ್ ಆಗಿ ನಮ್ಗೆ ಇದು ಯಾಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳುವ. ಈ ಒಂದು ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಸೊ ಒಂದು ಸೆಕ್ಯೂರಿಟಿ ಮೆಥಡ್. ಅಂದ್ರೆ ನಾವ್ ಏನ್ ಕಮ್ಯುನಿಕೇಶನ್ ನ ಮಾಡ್ತೀವಿ ಒಂದು ಚಾಟ್ ಬಾಕ್ಸ್ ಮುಖಾಂತರ ಅಥವಾ ಯಾವ್ದೊಂದು ಪ್ಲಾಟ್ಫಾರ್ಮ್ ನಲ್ಲಿ, ಸೊ ಆ ಒಂದು ಕಮ್ಯುನಿಕೇಶನ್ ಏನಿರುತ್ತೆ ಸೊ ಅದು ಒಂದು ಸೆಂಡರ್ ಮತ್ತೆ ಒಬ್ಬ ರಿಸೀವರ್ ಮಧ್ಯೆನೇ ಇರಬೇಕು. ಮತ್ತೆ ಆ ಒಂದು ಮೆಸೇಜ್ ಅನ್ನು ಕಳ್ಸಿರ್ತಾನೋ ಅಥವಾ ಒಂದು ಫೈಲ್ಸ್ ಅನ್ನು ಕಳ್ಸಿರ್ತಾನೋ ಸೊ ಅದು ಏನು ಹೇಗೆ ಅನ್ನೋದು ಆ ಇಬ್ರು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರಬೇಕು. ಸೊ ಇದರಲ್ಲಿ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಇರ್ಬೋದು, ಅಥವಾ ಆ ಒಂದು ಸರ್ವಿಸ್ ನ ಕೊಡುವಂತಹ ಕಂಪನಿ ಇರ್ಬೋದು, ಅಥವಾ ಯಾರೋ ಒಬ್ಬ ಹ್ಯಾಕರ್ ಇರ್ಬೋದು. ಸೊ ಇವ್ರು ಯಾರಿಗೂ ಆ ಒಂದು ಮೆಸೇಜ್ ಸಿಗಬಾರ್ದು. ಅವ್ರು ಯಾರಿಗೂ ಇವ್ರೇನ್ ಕಮ್ಯುನಿಕೇಶನ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಗೊತ್ತಾಗದೇನೆ ಇಬ್ಬರ ಮಧ್ಯೆ ಮಾತ್ರ ಒಂದು ಕಮ್ಯುನಿಕೇಶನ್ ಇರೋ ರೀತಿ ನೋಡ್ಕೊಳ್ಳಕ್ಕೆ ನಮಗೆ ಈ ಒಂದು ಎಂಡ್ ಟು ಎನ್ಕ್ರಿಪ್ಷನ್ ಅಂತ ಸೆಕ್ಯೂರಿಟಿ ಮೆಥಡ್ ಯೂಸ್ ಆಗುತ್ತೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಅರ್ಥ ಆದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅಂತ. ಎಕ್ಸಾಂಪಲ್ ಈಗ ನನ್ನ ಕಾಂಟ್ಯಾಕ್ಟ್ ಅಲ್ಲಿರುವಂತ ಒಬ್ಬರಿಗೆ ನಾನೊಂದು ಮೆಸೇಜ್ ನ ಕಳಿಸ್ತೀನಿ. ನಾನು ಕೇಳ್ತೀನಿ ಹಾಯ್ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾನು ಏನು ಟೈಪ್ ಮಾಡಿರ್ತೀನೋ ಸೊ ಆ ಒಂದು ಟೈಪ್ ಮಾಡಿರುವಂತಹ ವರ್ಡ್ ಏನಿರುತ್ತೆ ಸೊ ಅದು ಒಂದು ಕೋಡ್ ನ ರೀತಿ ಇನ್ಕ್ರಿಪ್ಟ್ ಆಗ್ಬಿಡುತ್ತೆ, ಅಂದ್ರೆ ಅದು ಚೇಂಜ್ ಆಗುತ್ತೆ. ಸೊ ಆ ಒಂದು ಕೋಡ್ ಸೊ ಈ ರೀತಿ ಇರುತ್ತೆ. ಸೊ ಈ ರೀತಿ ಆಗ್ಬಿಟ್ಟು ಆ ಒಂದು ಮೆಸೇಜ್ ಏನಿದೆ ಅದು ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನಾವು ಇನ್ಕ್ರಿಪ್ಟ್ ಆಗಿದ್ದು ಅಂತ ಹೇಳ್ತೀವಿ. ಸೊ ಈ ಒಂದು ಇನ್ಕ್ರಿಪ್ಟ್ ಆಗಿರುವಂತ ಕೋಡ್ ಏನಿದೆ ಸೊ ಅದು ಇಂಟರ್ನೆಟ್ ಮುಖಾಂತರ ಆ ಒಂದು ರಿಸೀವರ್ ಯಾರಿದಾರೋ ಸೊ ನಾನು ಯಾರಿಗೆ ಮೆಸೇಜ್ ಮಾಡಬೇಕು ಸೊ ಅವರ ಒಂದು ನಂಬರ್ ಯಾವ ಒಂದು ಡಿವೈಸ್ ಅಲ್ಲಿ ಇದೆ ಸೊ ಆ ಒಂದು ಡಿವೈಸ್ಗೆ ಆ ಒಂದು ಮೆಸೇಜ್ ಅಂದ್ರೆ ಆ ಒಂದು ಕೋಡ್ ಆಗಿ ತಲುಪುತ್ತೆ. ಸೊ ಆ ಒಂದು ಕೋಡ್ ಅವರಿಗೆ ತಲುಪಿದಾಗ ಅವರ ನಂಬರ್ ಯಾವ ಒಂದು ಡಿವೈಸ್ ಅಲ್ಲಿ ಇರುತ್ತೋ ಸೊ ಆ ಒಂದು ಡಿವೈಸ್ ಮಾತ್ರ ಆ ಒಂದು ಕೋಡ್ ನ ಡಿಕ್ರಿಪ್ಟ್ ಮಾಡೋಕ್ಕಾಗುತ್ತೆ. ಅಂದ್ರೆ ಡಿಕ್ರಿಪ್ಟ್ ಮಾಡೋದು ಅಂತ ಹೇಳಿದ್ರೆ ಆ ಒಂದು ಕೋಡ್ನ ಪುನಃ ನಾನೇನು ಟೆಕ್ಸ್ಟ್ ಮಾಡಿರ್ತೀನೋ ಸೊ ನಾ ಏನು ವರ್ಡ್ನ ಟೈಪ್ ಮಾಡಿರ್ತೀನೋ ಸೊ ಆ ವರ್ಡಿಗೆ ಕನ್ವರ್ಟ್ ಮಾಡೋದು, ಅಂದ್ರೆ ಕೋಡ್ನ ಪುನಃ ಆ ಒಂದು ಮೆಸೇಜ್ ರೀತಿ ಕನ್ವರ್ಟ್ ಮಾಡೋದನ್ನ ಆ ಒಂದು ಡಿವೈಸ್ ಮಾಡುತ್ತೆ. ಸೊ ಆಗ ಆ ಒಂದು ವ್ಯಕ್ತಿ ಆ ಒಂದು ಮೆಸೇಜ್ ನ ಓದ್ಬೋದು. ಅದೇ ಈ ಒಂದು ಇಂಟರ್ನೆಟ್ ಅಲ್ಲಿ ಟ್ರಾವೆಲ್ ಮಾಡುವಂತ ಟೈಮ್ ಅಲ್ಲಿ ಯಾವುದೇ ಒಂದು ಕಂಪನಿ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಏನಾದ್ರೆ ಆ ಒಂದು ಇಂಟರ್ನೆಟ್ ನ ಸೆಕ್ಯೂರಿಟಿ ಕ್ರ್ಯಾಕ್ ಮಾಡಿಬಿಟ್ಟು ಆ ಒಂದು ಮೆಸೇಜ್ ನ ಓಪನ್ ಮಾಡಿದ್ರು ಕೂಡ ಅವರಿಗೆ ಅಲ್ಲಿ ಆ ಕೋಡ್ ತೋರಿಸುತ್ತೆ ಹೊರತು ನಾನು ಟೈಪ್ ಮಾಡಿರುವಂತ ಮೆಸೇಜ್ ತೋರಿಸೋದಿಲ್ಲ, ಅಥವಾ ನಾನು ಕಳ್ಸಿರುವಂತ ಫೈಲ್ ಇರ್ಬೋದು ಅಥವಾ ಬೇರೆ ಒಂದು ಡಾಕ್ಯುಮೆಂಟ್ ಏನಿದೆ ಸೊ ಅದು ತೋರಿಸೋದಿಲ್ಲ. ಸೊ ಅದನ್ನ ಅವರು ಎಲ್ಲಿಯೂ ಕೂಡ ಸೇವ್ ಮಾಡಕ್ ಆಗೋದಿಲ್ಲ. ಆದ್ರೆ ನಾವೇನಾದ್ರೆ ನಾರ್ಮಲ್ ಇನ್ಕ್ರಿಪ್ಷನ್ ನ ಯೂಸ್ ಮಾಡಿದ್ರೆ ಈ ಒಂದು ಮೆಸೇಜಿಂಗ್ ನಲ್ಲಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಯಾರಾದ್ರೂ ಒಬ್ರು ಕೂತ್ಕೊಂಡು ಇಂಟರ್ನೆಟ್ ನಲ್ಲಿ ಏನಾದ್ರೆ ಕ್ರ್ಯಾಕ್ ಮಾಡಿದ್ರೆ ಒಂದು ಸೆಕ್ಯೂರಿಟಿನ ಸೊ ಅವರು ನಾವು ಕಳ್ಸಿರೋ ಮೆಸೇಜ್ ಇರ್ಬೋದು, ಡಾಕ್ಯುಮೆಂಟ್ ಇರ್ಬೋದು, ಹಾಗೇನೆ ಆ ಒಂದು ಫೈಲ್ ನ ಬೇಕಾದ್ರೆ ಸೇವ್ ಮಾಡಬಹುದು, ರೀಡ್ ಮಾಡಬಹುದು, ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು. ಆದ್ರೆ ಎಂಡ್ ಟು ಎನ್ಕ್ರಿಪ್ಷನ್ ಅಲ್ಲಿ ಈ ಒಂದು ಕೆಲಸನ ಮಾಡಕ್ ಆಗೋದಿಲ್ಲ. ಸೊ ಇದರಿಂದ ನಮಗೆ ಸೆಕ್ಯೂರಿಟಿ ಸಿಗುತ್ತೆ. ನಮ್ಮ ಒಂದು ಮೆಸೇಜ್ ಏನಿರುತ್ತೆ ಸೊ ಅದು ಒಂದು ಕೋಡ್ ರೂಪದಲ್ಲಿ ಟ್ರಾವೆಲ್ ಆಗೋದ್ರಿಂದ ಆ ಕೋಡ್ ನ ಅವರಿಗೆ ರೀಡ್ ಮಾಡಕ್ ಆಗೋದಿಲ್ಲ. ಸೊ ಅದನ್ನ ಸೇವ್ ಮಾಡಿದ್ರು ಕೂಡ ಅವ್ರಿಗೆ ಇಲ್ಲಿ ಕೂಡ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದಲೇ ನಮ್ಮ ಒಂದು ಚಾಟ್ ಗಳನ್ನ ನಾವು ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ, ನಮ್ಮ ಒಂದು ಡಾಟಾನ ಕಮ್ಯುನಿಕೇಶನ್ ಏನಿರುತ್ತೆ ಸೊ ಅದನ್ನ ನಾವು ಸೆಕ್ಯೂರ್ ಆಗಿ ಪ್ರೈವಸಿಲಿ ಇಟ್ಕೊಳ್ಳೋದಕ್ಕೆ ನಮಗೆ ಎಂಡ್ ಟು ಎನ್ಕ್ರಿಪ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸೆಕ್ಯೂರಿಟಿ ಮೆಥಡ್ ಏನಿದೆ ಇದು ಜಸ್ಟ್ ನಿಮ್ಮ ಒಂದು ಮೆಸೇಜ್ ಗಳನ್ನ ಮಾತ್ರ ಕೋಡ್ ರೀತಿ ಕನ್ವರ್ಟ್ ಮಾಡೋದಿಲ್ಲ. ನೀವೇನಾದ್ರೆ ವಾಟ್ಸ್ಆಪ್ ಥ್ರೂ ಏನಾದ್ರೆ ವಿಡಿಯೋ ಕಾಲ್ ಮಾಡ್ತೀರಾ ಅಥವಾ ಫೋನ್ ಕಾಲ್ ಮಾಡ್ತಿರೋ ಅಥವಾ ವಾಯ್ಸ್ ನೋಟ್ ಅನ್ನು ಕಳಿಸಿದ್ರು ಕೂಡ ಇದೆಲ್ಲವೂ ಕೂಡ ಈ ಒಂದು ಕೋಡ್ ನ ಮುಖಾಂತರನೇ ಟ್ರಾನ್ಸ್ಲೇಟ್ ಆಗುತ್ತೆ ಇನ್ನೊಬ್ಬರ ಡಿವೈಸ್ಗೆ. ಈ ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಮ ಒಂದು ಪ್ರೈವಸಿ ಅನ್ನೋದು ಈ ಒಂದು ಎಂಡ್ ಟು ಎನ್ಕ್ರಿಪ್ಷನ್ ಏನಿದೆ ಸೊ ಅದು ಕಾಪಾಡುತ್ತೆ. ಮತ್ತೆ ನಿಮಗೆ ಗೊತ್ತಿರಬೇಕಿರುವಂತ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಎಲ್ಲಾ ಪ್ಲಾಟ್ಫಾರ್ಮ್ಗಳು, ಅಂದ್ರೆ ನೀವು ಯಾವ್ದೆಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಚಾಟ್ ಮಾಡಬಹುದು, ಕಾಲ್ ಮಾಡಬಹುದು ಅಥವಾ ವಿಡಿಯೋ ಕಾಲ್ಗಳನ್ನ ಮಾಡಬಹುದು, ಆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಈ ಒಂದು ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಅನ್ನುವಂಥದ್ದು ಸಿಗೋದಿಲ್ಲ. ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಈ ಒಂದು ಆಪ್ಷನ್ ಇರೋದಿಲ್ಲ, ಅಂದ್ರೆ ಈ ಒಂದು ಸೆಕ್ಯೂರಿಟಿ ಮೆಥಡ್ ಇರೋದಿಲ್ಲ. ಇನ್ ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಇದು ಆಫ್ ಆಗಿರುತ್ತೆ, ನೀವೇ ಹೋಗ್ಬಿಟ್ಟು ಆನ್ ಮಾಡಬೇಕಾಗುತ್ತೆ, ನಿಮಗೆ ಬೇಕಾ ಬೇಡ ಅಂತ ನೋಡಿ. ಇನ್ ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಇದು ಕಂಪಲ್ಸರಿ ಆಗಿಬಿಟ್ಟು ಅವರೇ ಆನ್ ಮಾಡಿ ಇಟ್ಟಿರ್ತಾರೆ. ಸೊ ಇದ್ರಲ್ಲಿ ನಿಮಗೆ ಯಾವುದೇ ರೀತಿ ಇದನ್ನ ಆಫ್ ಮಾಡುವಂತ ಆಪ್ಷನ್ ಇರೋದಿಲ್ಲ. ಸೊ ಇದನ್ನ ನೀವು ನೋಡ್ಕೊಂಡು ಅದನ್ನ ಏನಾದ್ರೂ ಆಪ್ಷನ್ ಇದ್ರೆ ಆನ್ ಮಾಡಿ ಇಡಿ. ಸೊ ಇದನ್ನ ಯೂಸ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಎಂಡ್ ಟು ಎನ್ಕ್ರಿಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದಂದ್ರೆ ಏನು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ನ ತಿಳ್ಕೊಂಡಿದ್ದೀರಾ. ನಿಮಗೆ ಏನಾದ್ರೂ ಇದ್ರ ಮೇಲೆ ಇನ್ನೂ ಹೆಚ್ಚಿನ ಡೌಟ್ ಇದ್ರೆ ಕಾಮೆಂಟ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇವತ್ತಿಗೆ ಇಷ್ಟ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.